ಓಕೆ, ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲಾ ವಿಭಜನೆಗೆ ಕೂಗು ಮತ್ತೆ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ನಿಯೋಗ ಇದೀಗ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮುಂದಿಟ್ಟಿದ್ದಾರೆ. ಅಥಣಿ ತಾಲೂಕಿನ ನೂರಾರು ಕಾರ್ಯಕರ್ತರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದು, ಅಥಣಿ ಜಿಲ್ಲಾ ಹೋರಾಟ ಸಮಿತಿಯಿಂದ ವಿಭಜನೆ ಆಗಬೇಕು, ಆಡಳಿತಕ್ಕೆ ಸಮಸ್ಯೆ ಆಗುತ್ತಲ್ಲ ಇಲ್ವಂದ್ರೆ, ಹಾಗಾಗಿ ವಿಭಜನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ನಲ್ಲಿ ಸಿಎಂ ಅವ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಅಥಣಿ ಎಂಎಲ್ಎ ಲಕ್ಷ್ಮಣ್ ಸವದಿ ಅವ್ರ ಮುಂದೆ ನಿಂತು ಈ ನಿಯೋಗವನ್ನು ಕರ್ಕೊಂಡೋಗಿ ಸಿಎಂ ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರ್ದಾಳ, ಜಮಖಂಡಿ ತಾಲೂಕು ಹೀಗೆ ಒಳಗೊಂಡು ಇದಿಷ್ಟನ್ನು ಒಂದು ಜಿಲ್ಲೆ ಮಾಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಅಧಿವೇಶನದ ಬಳಿಕ ಜಿಲ್ಲೆಯ ಜನಪ್ರತಿನಿಧಿಗಳ ಸಭೆಗೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಸಭೆ ನಡೆಸಿ ತೀರ್ಮಾನವನ್ನು ಮಾಡುವ ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿ ಚಿಕ್ಕೋಡಿ, ಗೋಕಾಕ್ ಹೊಸ ಜಿಲ್ಲೆಗಳನ್ನ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇತ್ತು ಹಿಂದೆಯೂ ಕೂಡ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ಗಳು ಕೂಡ ಮಾತಾಡಿದ್ರು. ಈಗ ಸರ್ಕಾರ ಇದ್ರ ಬಗ್ಗೆ ಮೊದಲು ಒಂದು ರೂಪುರೇಷೆಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ, ಆಮೇಲೆ ಕೆಲವೊಂದು ಮಾನದಂಡಗಳನ್ನ ಕೂಡ ಇಟ್ಕೊಳ್ಬೇಕಾಗತ್ತೆ. ನಂಬರ್ಸ್ ಅಂದರೆ ಜನರ ಸಂಖ್ಯೆ, ವ್ಯಾಪ್ತಿ ಪ್ರದೇಶ ಹೇಗಿದೆ ಆ್ಯಂಡ್ ಆಡಳಿತಕ್ಕೆ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನು ಸ್ಪ್ಲಿಟ್ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗ್ಬೋದು. ಆಲ್ರೆಡಿ ಈ ರೀತಿಯಾಗಿ ಜಿಲ್ಲೆಗಳನ್ನು ವಿಭಜಿಸಿರುವ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಈಗ ಲಕ್ಷ್ಮಣ್ ಸವದಿ ಅವರ ನೇತೃತ್ವದಲ್ಲಿ ನಿಯೋಗ ಹೋಗಿ ಇದು ಸಕ್ಸಸ್ ಆಯಿತು ಅಂದ್ಕೊಳ್ಳಿ. ಲಕ್ಷ್ಮಣ್ ಸವದಿ ಅವರ ಕೈ ಮೇಲಾದಂಗೆ ಆಗುತ್ತೆ, ಅವ್ರಿಗೊಂದು ಹಿಡಿತ ಸಿಕ್ಕಂಗಾಗುತ್ತೆ, ಆ ಭಾಗದಲ್ಲಿ ಇನ್ನೊಂದಷ್ಟು ಹಿಡಿತ ಸಿಕ್ಕಂಗಾಗುತ್ತೆ. ಸೊ ಮನವಿ ಮಾಡಿದ್ದಾರೆ. ಆ ಮನವಿಯನ್ನು ಸರ್ಕಾರ ಹೇಗೆ ಗಮನಿಸುತ್ತೆ, ಯಾವೆಲ್ಲ ಸ್ಕೇಲ್ ಮುಖಾಂತರ ಅದನ್ನು ಈಗ ಇನ್ನು ಮುಂದಿನ ದಿನಗಳಲ್ಲಿ ಚರ್ಚೆಗೆ ತಗೊಳ್ತಾರೆ ಅನ್ನೋದು ಕುತೂಹಲ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ರಾಜೇಶ್ ನೀಡ್ತಾರೆ. ರಾಜೇಶ್, ಇದೀಗ ಬೆಳಗಾವಿ ಜಿಲ್ಲೆಯ ವಿಭಜನೆ ಆಗಬೇಕು ಅನ್ನುವಂತಹ ಕೂಗು ಇವತ್ತು ನೆನ್ನೆದೇನಲ್ಲ. ಸೊ ಇವತ್ತಿನ ಒಂದು ನಿಯೋಗ ಏನು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದೆ, ಏನೆಲ್ಲ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ, ಏನೆಲ್ಲ ಅಳತೆ ಮಾಪನವನ್ನು ಅಥವಾ ಸ್ಕೇಲನ್ನ ಸಿದ್ದರಾಮಯ್ಯ ಅವರು ಮುಂದಿಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಉತ್ತರ ಏನು, ಡೀಟೇಲ್ಸ್ ಕೊಡೋದಾದ್ರೆ? ಇವತ್ತು ಅಂತಂದ್ರೆ ಅಥಣಿಯ ಶಾಸಕರಾದಂತಹ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಕೂಡ ಸರ್ಕ್ಯೂಟ್ ಹೌಸ್ ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಅವರ ಜೊತೆ ಹಲವಾರು ಸ್ವಾಮೀಜಿಗಳು ಸೇರಿದಂತೆ ಹಲವಾರು ಮುಖಂಡರು ಕೂಡ ಹೋಗಿ ಅಥಣಿಯನ್ನ ಜಿಲ್ಲೆಯಾಗಿ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿರುವಂತಹ ಕೆಲವು ಅಂಶಗಳನ್ನು ಕೂಡ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಕಳೆದ 2 ದಿನದ ಹಿಂದೆನೆ ಕೂಡ ಗೋಕಾಕ್ ಜಿಲ್ಲೆ ಆಗಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಆಗಿರಬಹುದು, ವಿವಿಧ ಮಠಾಧೀಶರಾಗಿರಬಹುದು, ಹಾಗೆ ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೋಗಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಸೊ ಈ ನಿಟ್ಟಿನಲ್ಲಿ ಅವಾಗ ಅವ್ರಿಗೂ ಕೂಡ ಏನು ಈ ಭಾಗದ ಏನಂತ ಶಾಸಕರಿದ್ದಾರೆ ಅವ್ರನ್ನೆಲ್ಲಾನು ಕರೆದು ಮೀಟಿಂಗ್ ಮಾಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ, ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನಿರ್ಣಯವನ್ನ ನಾನು ತೆಗೆದುಕೊಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಅಲ್ಲದೆ ನಿನ್ನೇನು ಕೂಡ ಬೈಲಹೊಂಗಲ ಜಿಲ್ಲೆ ಆಗಬೇಕಂತ ಹೇಳಿ ಅಲ್ಲಿನ ಶಾಸಕರಾದಂತಹ ಮಹಂತೇಶ್ ಕೌಜಲಿಗರು ಕೂಡ ಹಲವು ಮಠಾಧೀಶರು ಸೇರಿಕೊಂಡು ಏನು ವಿವಿಧ ಪಕ್ಷದ ಮುಖಂಡರನ್ನು ಕರೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯ ಮನವಿಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಬೈಲಹೊಂಗಲ, ರಾಮದುರ್ಗ, ಗೋಕಾಕು ಮತ್ತೆ ಯರಗಟ್ಟಿ, ಕಿತ್ತೂರು ಈ ಭಾಗದ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಈಗಾಗಲೇ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಜಿಲ್ಲೆ ಆದ್ರೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮನವಿ ಮಾಡಿದ್ರು. ಈ ಹಿಂದೆ ಕೂಡ ಶೈಕ್ಷಣಿಕವಾಗಿ ಏನಂತಾರೆ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು, ಆದರೆ ಯಾವುದೇ ರೀತಿ ಆಡಳಿತಾತ್ಮಕವಾಗಿ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿರಲಿಲ್ಲ. ಈಗ ಸದ್ಯ ಏನು ಚಿಕ್ಕೋಡಿಯನ್ನು ಹಿಡಿದುಕೊಂಡು ಸದ್ಯ ಈಗ 4 ತಾಲೂಕಿನವರು ನಮಗೆ ಜಿಲ್ಲೆ ಆಗಲೇಬೇಕು ಅಂತ ಪಟ್ಟಣ ಹಿಡಿದ್ದಾರೆ. ಈಗಾಗಲೇ 4 ಜಿಲ್ಲೆಯ ಏನು 4 ತಾಲೂಕಿನ ಎಲ್ಲರೂ ಕೂಡ ಹೋಗಿ ಮನವಿ ಸಲ್ಲಿಸುವ ಕೆಲಸ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯಗೆ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ನಮಗೆ ಏನು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಪಟ್ಟಿಡಿದ್ರೆ, ಒಂದು ಕಡೆ ಅಥಣಿಯ ಶಾಸಕ ಏನು ಲಕ್ಷ್ಮಣ್ ಸವದಿ ಅವರು ಕೂಡ ಹೋಗಿ ನನಗೂ ಕೂಡ ನಮ್ಮದೇ ಆದ ಒಂದು ಜಿಲ್ಲೆಯನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಆದರೆ ಮೊನ್ನೆ ಕೂಡ ಏನಂತಂದ್ರೆ ರಾಯಬಾಗದ ಶಾಸಕರು ದುರ್ಯೋಧನ್ ಐಹೊಳೆ ಅವರು ಒಂದು ಏನೋ ಚುಕ್ಕೆ ಗುರುತಿನ ಏನು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದರಲ್ಲಿ ಏನು ಬಂದಿತ್ತು ಅಂತಂದ್ರೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಆರ್ಥಿಕ ಇಲಾಖೆ ಇದಕ್ಕೆ ಯಾವುದೇ ರೀತಿ ಅನುಮತಿಯನ್ನು ನೀಡುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ರು. ಹೀಗಾಗಿ ಸಾಕಷ್ಟು ಅಂತಂದ್ರೆ ಇದರಿಂದ ಜಾನವಾಗಿ ಜಾರ್ಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ನಡೆ ಸಾಕಷ್ಟು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಎಲ್ಲಾ ಕಾಂಗ್ರೆಸ್ ನಾಯಕರು ಹೋಗಿ ತಮ್ಮ ತಾಲೂಕನ್ನ ಜಿಲ್ಲೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ರೆ, ಇತ್ತ ಏನಂತಂದ್ರೆ
ಏನು ಸಿದ್ದರಾಮಯ್ಯನವರು ಹೋಗಿ ಏನಂತಾರೆ ಇವರೆಲ್ಲರನ್ನು ಸಂಭಾಳಿಸ್ಕೊಳ್ಳುವಂತ ಸದ್ಯಕ್ಕೆ ಇದು ಬೇಡ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಏನು ಆರ್ಥಿಕ ಇಲಾಖೆ ಮೂಲಕ ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರ ಕೊಡೋನು ಹೊರಟಿದ್ದಾರೆ. ಆದ್ರೆ ಸದ್ಯ ಅಧಿವೇಶನ ಮುಗಿ ಒಳಗಡೆನೆ ಏನು 4 ಜಿಲ್ಲೆ. ಓಕೆ, ಧನ್ಯವಾದ ರಾಜೇಶ್ ಡೀಟೇಲ್ಸ್ಗೆ. ಈಗ ಆಲ್ರೆಡಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನೋ ಕೂಗು ಮುಂಚಿನಿಂದಲೂ ಇತ್ತು. ಬಟ್ ಯಾವ್ಯಾವ ಭಾಗವನ್ನು ಒಟ್ಟಾಗಿ ಮಾಡ್ತಾರೆ ಅನ್ನೋದು ಕುತೂಹಲ. ಯಾಕಂದ್ರೆ ಈಗ ಆಲ್ರೆಡಿ ಸಿಎಂ ಆಪ್ತರು ಕೂಡ ಒಂದು ಟೀಮ್ ಇದೆ. ಮತ್ತೊಂದು ಕಡೆ ಈಗ ಇವರ ನಿಯೋಗ ಕೂಡ ಹೋಗಿರೋದ್ರಿಂದ ಸಿದ್ದರಾಮಯ್ಯ ಯಾರ ಕಡೆಗೆ ಒಲಿತಾರೆ, ಯಾರ ಕಡೆಗೆ ಬಾಗ್ತಾರೆ ಅನ್ನೋದು ಕುತೂಹಲ.